ಗಾಳಿ ಗಾಳಿ ಸುಂಟ್ರು ಗಾಳಿ ಸರ್. ನಮ್ಮ NXO ಕಾರ್ ನಲ್ಲಿ ಲೋ ಬಜೆಟ್ ಕಾರುಗಳ ಹಾವಳಿ ಸರ್. ಎರಡನೇನೂ ಬೇಕು ನನಗೆ. ಎರಡನೇನು ಬೇಕಾ ಸರ್? ಬಡೂರ್ ಬಾದಾಮಿ ಸರ್, 60,000 ರೂಪಾಯಿಗೆ ತಗೊಂಡೋಗಿ. ಇದು 1,35,000 ರೂಪಾಯಿಗೆ ತಗೊಂಡೋಗಿ ಸರ್. ಬರೀ ಬೈಕ್ ತಗೊಳಕ್ ಅಷ್ಟೇ ದುಡ್ಡು ಇರೋದವ್ರ ಹತ್ರ. ಹೌದಾ? ಹಾಗಾದ್ರೆ ತಗೊಂಡೋಗಿ ಸರ್. ವೆರಿಟೋ ಕೊಡ್ತಾ ಇದೀನಿ, 2013 ವೆರಿಟೋ ಕೊಡ್ತಾ ಇದೀನಿ ಸರ್. ಬರೀ 75,000 ಸರ್. ಬರೀ 75,000 ರೂಪಾಯಿಗೆ. 75,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ವೆಹಿಕಲ್ ಇದೆ. ಮಾಡೆಲ್ ಮಹೇಂದ್ರ ಕಾಂಟೋ 2012 ಸರ್, 2,50,000 ಸರ್. 2,50,000 ಓಮ್ನಿ ಮಾಡೆಲ್. 2007 ಸೆಕೆಂಡ್ ಓನರ್ ಸರ್, 1,45,000 ಬರೀ 1,40,000 ಸರ್. ಯಾವ್ದು ಸರ್ ಇದು? ಫೋರ್ಡ್ ಐಕಾನ್ ಫ್ಲೇರ್ ಸರ್, ಪೆಟ್ರೋಲ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. 2008 ಸೆಕೆಂಡ್ ಓನರ್, 1,45,000. ಶಿಫ್ಟ್ ಕೊಡ್ತಾ ಇದ್ದೀರಾ? ಸ್ವಿಫ್ಟ್ VXI 2009, 1,60,000 ಸರ್. ಬರೀ 1,60,000 ರೂಪಾಯಿಗೆ. 1,60,000 ರೂಪಾಯಿಗೆ ಗೆಲುವಿನ ಗುಟ್ಟು ಚಾನಲ್ ಅವರಿಗೆ ಸರ್. ಡಿಸೈರ್ ಮಾಡೆಲ್ ಸರ್, ಡಿಸೈರ್ ಇದೆ ಸರ್ ನಿಮ್ ಕಣ್ಮುಂದೆ. VDI ಸರ್, ಡೀಸೆಲ್ ವೇರಿಯಂಟ್, 2013 ಸೆಕೆಂಡ್ ಓನರ್, ಬರೀ 4 ಲಕ್ಷ ಕೊಡ್ತಾ ಇದ್ದೀವಿ. ಬರೀ 4 ಲಕ್ಷ ರೂಪಾಯಿ ಈಗ ಅಂತ ಮಿಲ್ತಾ ಇದೆಯಲ್ಲ ಸರ್. ಯಾವ ಸರ್ ಇದು ವೆಹಿಕಲ್? ಸರ್, ಚವರ್ಲೆಟ್ ಆಪ್ಟ್ರಾ ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದೀರಾ ಸರ್? 2010 ಗಾಡಿ ಕಾಯ್ತಾ ಇದೆ ನಿಮ್ಗೋಸ್ಕರ. ಬರೀ 2 ಲಕ್ಷಕ್ಕೆ ಸರ್. ಬರೀ 2 ಲಕ್ಷ ರೂಪಾಯಿ ಈ ಗಾಡಿ. ಬರೀ 2 ಲಕ್ಷಕ್ಕೆ ಡೀಸೆಲ್ ಗಾಡಿ ಸರ್. ಹೈ ಫ್ರೆಂಡ್ಸ್, ಕರ್ನಾಟಕದ ಜನತೆಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾವು ಇವತ್ತು ಬೆಂಗಳೂರಿನ ನಾಗರಬಾವಿ ಹತ್ರ ಇರುವ NXO ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಮನೆಗೊಂದು ಕಾರು ಇರ್ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಬೈಕ್ ಬೆಲೆಯಲ್ಲಿ ಖಂಡಿತ ಒಂದು ಕಾರ್ ಸಿಕ್ಕೇ ಸಿಗತ್ತೆ. ಯಾರೆಲ್ಲ ಒಂದು ಒಳ್ಳೆ ಕಾರ್ನ ತಗೋಬೇಕು ಅಂತಂದ್ರೆ ಇವ್ರ ಶೋರೂಮ್ಗೆ ಬನ್ನಿ, ಒಂದು ಬೆಸ್ಟ್ ಕಾರ್ ಖಂಡಿತ ಕೊಡ್ತಾರೆ. ಅವರು ಇದ್ದಾರೆ, ಎಲ್ಲಿಗೆ ಬರಬೇಕು ಲೊಕೇಶನ್ ಅವ್ರು ಕೂಡ ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ ಶೋರೂಮ್ಗೆ ಬರಬೇಕು ಅಂತ ಅಂದ್ರೆ ನಮ್ಮ ವೀಕ್ಷಕರು ಯಾವ ಲೊಕೇಶನ್ ಬರಬೇಕು ಫಸ್ಟ್ ತಿಳಿಸಿ. ಸರ್, ಇದು NXO ಕಾರ್ಸ್ ಅಂತ 20 ಇಯರ್ಸ್ ಇಂದ ನಡೀತಿರೋ ಸೇಮ್ ಹಬ್ ಅಲ್ಲಿ ಸೇಮ್ ಸ್ಪಾಟ್ ಅಲ್ಲಿ ನಡೀತಾ ಇದೆ ಸರ್. 20 ಇಯರ್ಸ್ ಇಂದ ನಡೀತಾ ಇದೆ NXO ಕಾರ್ಸ್ ಅಂತ. ಇದು NXO ಕಾರ್ಸ್ ನಿಮ್ಗೆ ಒಂದು ನಿಯರೆಸ್ಟ್ ಒಂದು ಲೊಕೇಶನ್ ಹೇಳ್ಬೇಕು ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ನಿಮ್ಗೆ ಇನ್ನೊಂದು ನಿಯರೆಸ್ಟ್ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್. ಈ ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ಸ್ ಅಲ್ಲೇ ನಮ್ದು ವೆಹಿಕಲ್ಸ್ ಎಲ್ಲ ಇಲ್ಲೇ ರನ್ನಿಂಗ್ ಆಗಿದೆ. ಓಕೆ, ಇನ್ಯಾಕೆ ತಡ ಮಾಡ್ತಾ ಇರ್ತೀರಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಒಂದು ಬೆಸ್ಟ್ ಕಾರ್ ಖಂಡಿತ ಕೊಡ್ತಾರೆ. ಕಾಲ್ ಮಾಡಿ ಒಂದು ಬೆಸ್ಟ್ ವೆಹಿಕಲ್ ತಗೊಂಡ್ ಹೋಗ್ತಾ ಇರಿ. ಒಳ್ಳೆ ವೆಹಿಕಲ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಕೂಡ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರ್, ಸ್ಯಾಂಟ್ರೋ ಮಾಡಲ್ ಇದು ಸರ್ 2009 ಬ್ಲಾಕ್ ಬಿಟಿ ಸ್ಯಾಂಟ್ರೋ ಸರ್, ಸೆಕೆಂಡ್ ಓನರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಸರ್. 1,45,000 ಓನ್ಲಿ ಸರ್. 1,45,000. 1,45,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಗಾಡಿ ಬ್ಲಾಕ್ ಸ್ಯಾಂಟ್ರೋ ತುಂಬಾ ಚೆನ್ನಾಗಿದೆ ಸರ್. 1,45,000 ರೂಪಾಯಿಗೆ ಈ ಬ್ಲಾಕ್ ಕಲರ್ ಸ್ಯಾಂಟ್ರೋ ಸಿಗ್ತದೆ. ಸರ್, ಮತ್ತೊಂದು ವೆಹಿಕಲ್ ಇದೆ ಮೆರೂನ್ ಕಲರ್. ಯಾವ್ದು ಸರ್ ಇದು? ಸರ್, ಇದು ಡಟ್ಸನ್ ರೆಡಿಗೋ 2018 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ಬರೀ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿಗೆ ಬರೀ 2 ಲಕ್ಷಕ್ಕೆ 2018 ಸಿಂಗಲ್ ಓನರ್ ಡಟ್ಸನ್ ರೆಡಿಗೋ ಸರ್. 2018 ಮಾಡಲು ನಿಮ್ಗೆ 2 ಲಕ್ಷ ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಮೆರೂನ್ ಕಲರ್ ಒಂದು ಇದು ಕೂಡ ನಿಸಾನ್ ಕಂಪನಿಯ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸರ್, ಮತ್ತೊಂದು ಯೂಂಡಾಯಲ್ಲಿ ಯಾವ ಸರ್ ವೆಹಿಕಲ್ ಇದು? ಸರ್, ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ಮಿಂಚ್ತಾ ಇದೆ ಸರ್. 2013 ಸಿಂಗಲ್ ಓನರ್ ಸರ್. ಇದು 2013 ಸಿಂಗಲ್ ಓನರ್. 2013 ಸಿಂಗಲ್ ಓನರ್ ಸರ್. ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ಇದೆ. ವರ್ಣ ಸರ್, ವರ್ಣ SX ತುಂಬಾ ಚೆನ್ನಾಗಿದೆ ಸರ್. 2013 ಸಿಂಗಲ್ ಓನರ್. ಪ್ರೈಸ್ ಬಂದು 4,50,000 ಸರ್. 4,50,000 ರೂಪಾಯಿ. ಗಾಡಿ ಕೂಡ ನೋಡ್ತಾ ಇದ್ದೀರಾ, ತುಂಬಾ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಗುಡ್ ಕಲರ್ ಕೂಡ ಸಖತ್ತಾಗಿದೆ ಗುರು. K04 ಸ್ವಿಫ್ಟ್ ತುಂಬಾ ಜನ ಹುಡುಕ್ತಾ ಇರ್ತೀರಾ, ಒಂದು ಒಳ್ಳೆ ಕಲರ್ ಕೂಡ. ಸರ್, ಮಾಡಲ್ ಇದು? ಸರ್, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2018 ಸಿಂಗಲ್ ಓನರ್ ಸರ್. ZDI ಮತ್ತೆ ZDI ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಡೀಸೆಲ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2018 ಸಿಂಗಲ್ ಓನರ್ ಸರ್. 2018 ಸಿಂಗಲ್ ಓನರ್ ಆಟೋಮೆಟಿಕ್. 2018 ಸಿಂಗಲ್ ಓನರ್ ಸ್ವಿಫ್ಟ್ ಅಲ್ಲಿ ಸರ್. ಪ್ರೈಸ್ ಬಂದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 6,50,000 ಫೈನಲ್ ಮಾಡ್ತೀನಿ ಸರ್. 6,50,000 ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀನಿ. 6,50,000ಕ್ಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2018 ಸಿಂಗಲ್ ಓನರ್ ZDI ಸರ್. ಸರ್, ಮತ್ತೊಂದು ಹೋಂಡಾ ಯಾವ ಸರ್? ಹೋಂಡಾ ಜಾಸ್ ಸರ್, 2010 ಸೆಕೆಂಡ್ ಓನರ್ ಸರ್. 2,25,000ಗೆ ಕೊಡ್ತಾ ಇದೀವಿ ಸರ್. ಇದು ಸೀಟ್ ಎಲ್ಲ ತುಂಬಾ ಸ್ಪೀಷಿಯಸ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಯಾವುದೇ ಡೆಂಟಿಂಗ್ ಟಚ್ ಅಪ್ ಯಾವ್ದು ಆಗಿಲ್ಲ ಸರ್. ಗಾಡಿ ಪಕ್ಕಾ ಒರಿಜಿನಾಲಿಟಿ ಇದೆ ಸರ್. ಸರ್, ಓಕೆ, ಮತ್ತೊಂದಿದೆ ಸರ್ ಸ್ವಿಫ್ಟ್ ಮಾಡಲ್ ಸರ್. 2014 ಸೆಕೆಂಡ್ ಓನರ್ ಸರ್. VDI ಅಲ್ಲಿ ಸ್ವಿಫ್ಟ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಷ್ಟೇ ಅಪ್ ಟು 80 to 90% ಟೈರ್ ಇದೆ. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು 4,75,000. 4,75,000 ರೂಪಾಯಿ ಈ ಗಾಡಿ. 4,75,000ಗೆ ಸ್ವಿಫ್ಟ್ ನಿಮ್ ನನಸು ಮಾಡಿಕೊಳ್ಳುವ ಕಾರು ಸರ್. ಓಕೆ ಸರ್, ಮತ್ತೊಂದು ಯೂಂಡಾಯಲ್ಲಿ ಯಾವ ಸರ್ ಇದು? ಸರ್, 2013 ಸೆಕೆಂಡ್ ಓನರ್ ಸರ್. ವರ್ಣ ಇದು ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 3,85,000 ಸರ್. ಡೀಸೆಲ್ ವೇರಿಯಂಟ್. ವರ್ಣ 3,85,000 ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ,
ಸೆವೆನ್ ಸೀಟರ್ ಅಲ್ಲಿ ಒಂದು ಎಕ್ಸಿಕ್ಯೂಟಿವ್ ಮೆರೂನ್ ಕಲರ್ ವೆಹಿಕಲ್ ಇದೆ ಸರ್. ಮಾಡಲ್ ಇದು ಸರ್ ಇದು 2014 ಸಿಂಗಲ್ ಓನರ್ W8 XUV 500 ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡಾರ್ಕ್ ಪರ್ಪಲ್ ಕಲರ್ ಅಲ್ಲಿ ಪ್ರೈಸ್ ಬಂದು 7,50,000 ಸರ್. 7,50,000 ರೂಪಾಯಿಗೆ ನೀವು ಎಕ್ಸಿಟ್ ಕೊಡ್ತಾ ಇದ್ದೀರಾ. 7,50,000 ಗೆ ಕೊಡ್ತಾ ಇದೀವಿ ಸರ್. W8 ಸೀರೀಸ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ವೇರಿಯಂಟ್. ಓಕೆ, ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು ವೆಹಿಕಲ್ ಇದೆ ನಿಸಾನ್. ಯಾವ ಸರ್ ಇದು? ಸರ್ ಇದು ನಿಸಾನ್ ಮೈಕ್ರಾ ಸರ್. 2010 ಸಿಂಗಲ್ ಓನರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ. ಬರೀ 2 ಲಕ್ಷ ಸರ್. ಬರೀ 2 ಲಕ್ಷ ರೂಪಾಯಿ. ಸ್ಕಾರ್ಪಿಯೋ ಹುಡುಕ್ತಾ ಇರೋರಿಗೆ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ ಸರ್. ಮಾಡೋದು ಇದು ಸರ್ ಒಂದ್ ಕಾಲದಲ್ಲಿ ಯಂಗ್ಸ್ಟರ್ಸ್ ಗೆ ಕ್ರೇಜಿ ವೆಹಿಕಲ್ ಸರ್ ಇದು. ಹೌದು ಸರ್. ಸರ್ S4 ಸ್ಕಾರ್ಪಿಯೋ ಸರ್. 2016 ಸಿಂಗಲ್ ಓನರ್ ಗಜರಾಜ ಸ್ಕಾರ್ಪಿಯೋ ನಿಮ್ ಕಣ್ ಮುಂದೆ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬಂಪರ್ ಒಂದ್ ಒಳ್ಳೆ ಮಾಡಿಫೈಡ್ ಮಾಡ್ಕೊಂಡು ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗಾಡಿ ಅಷ್ಟೇ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು ಬರೀ 6,30,000 ಸರ್. 6,30,000 ರೂಪಾಯಿಗೆ ಸ್ಕಾರ್ಪಿಯೋ ಕೊಡ್ತಾ ಇದ್ದಾರೆ. 6,30,000 ರೂಪಾಯಿಗೆ 2016 ಸಿಂಗಲ್ ಓನರ್ S4 ಸ್ಕಾರ್ಪಿಯೋ ನಿಮ್ ಕಣ್ ಮುಂದೆ ಸರ್. ಒಂದು ಇಕೋ ಸ್ಪೋರ್ಟ್ ಅಲ್ಲಿ ಮಾಡಲ್ 2014 ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಗಾಡಿ ವೈಟ್ ಕಲರ್ ಇದೆ. ವೈಟ್ ಬ್ಯೂಟಿ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ. ಪ್ರೈಸ್ ಬಂದು ಬರೀ 4,80,000 ಸರ್. 4,80,000 ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದಾರೆ. 4,80,000 ಗೆ ಸರ್. ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ವೇರಿಯಂಟ್ ಸರ್. ಓಕೆ ಸರ್, ಮತ್ತೊಂದಿದೆ. ಯಾವ ಸರ್ ಇದು? ಸರ್ ನಮ್ಮಲ್ಲಿ 2 ಡಸ್ಟರ್ ಇದೆ ಸರ್. ಆ ಡಸ್ಟರ್ ನೋಡಿ ಸರ್. 2015 ಸೆಕೆಂಡ್ ಓನರ್ ಇದು ಸರ್ ಡೀಸೆಲ್ ವೇರಿಯಂಟ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ ಯಾರಾದ್ರೂ ಡಸ್ಟರ್ ವೆಹಿಕಲ್ ನೋಡ್ತಾ ಇದ್ದೀರಾ ಬನ್ನಿ ಸರ್. NXO ಕಾರ್ಗೆ ನಿಮ್ ಕಣ್ ಮುಂದೆ ಇದೆ. ಕೆಂಪು ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಅದು 2015 ಸೆಕೆಂಡ್ ಓನರ್. ಅದೇನ್ ಸರ್ ಪ್ರೈಸ್? ಅದು ಪ್ರೈಸ್ ಬಂದು ನಿಮ್ಗೆ 4 lakhಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 2016 ಥರ್ಡ್ ಓನರ್ ಸರ್. ಆಟೋಮೆಟಿಕ್ ವೇರಿಯಂಟ್. ಪ್ರೈಸ್ ಬಂದು ನಿಮ್ಗೆ 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 4,75,000. ಇದು 4,75,000 2016 ಥರ್ಡ್ ಓನರ್. ಇದು 2015 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮ್ಗೆ 4 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. i20 ಇದೆ. i20 ಸರ್. 2009 ಟಾಪ್ ಎಂಡ್ ಸರ್. ಡೀಸೆಲ್ ವೇರಿಯಂಟ್. ಬರೀ 72,000 ಕಿಲೋಮೀಟರ್ ಓಡಿದೆ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 2,95,000ಗೆ ವಿತ್ FC ಮಾಡ್ಕೊಡ್ತೀನಿ ಸರ್. 2,95,000ಗೆ 2,95,000ಕ್ಕೆ i20 ಆಸ್ಟಾ ಕೊಡ್ತಾ ಇದೀನಿ. 2009 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಸರ್ ಮತ್ತೊಂದು i10 ಮೆರೂನ್ ಕಲರ್ ಸರ್. 2011 i10 ಮ್ಯಾಗ್ನಾ ಸರ್. ಇದು 2011 ಥರ್ಡ್ ಓನರ್. 2,20,000 ಕೊಡ್ತೀನಿ ಸರ್. 2,20,000 ರೂಪಾಯಿಗೆ i10. 2,20,000ಕ್ಕೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ನೇಮ್ ಹೇಳಿದ್ರೆ 2,10,000 ಕೊಡ್ತೀನಿ ಸರ್. 2,10,000 ರೂಪಾಯಿಗೆ 2,10,000 ಕೊಡ್ತೀನಿ ಸರ್. ಸಿಲ್ವರ್ ಕಲರ್ ಮಾಡಲ್ ಮಾರುತಿ ಸುಜುಕಿ A ಸ್ಟಾರ್ ಸರ್. 2010 ಸೆಕೆಂಡ್ ಓನರ್. 1,75,000 ಕೊಡ್ತೀನಿ ಸರ್. ಸರ್ ಬರೀ 1,75,000 ರೂಪಾಯಿ ಈ ಗಾಡಿ. 1,75,000ಕ್ಕೆ ತಗೊಂಡೋಗಿ ಸರ್. ಗಾಡಿ ಬಂಬಟ್ ಆಗಿದೆ. 1,75,000 ರೂಪಾಯಿಗೆ ಈ ಗಾಡಿ ಕೂಡ ಕೊಡ್ತಾ ಇದ್ರೆ. ಗಾಡಿ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರ್ ಅಲ್ಲಿ. ಮತ್ತೊಂದು i10 ಇದೆ. ಮೆರೂನ್ ಬೇಡವಾ ನಿಮ್ಗೆ? ಗ್ರೇ ಕಲರ್ ಅಲ್ಲಿ ಇನ್ನೊಂದು i10 ಇದೆ ಸರ್. ಮಾಡಲ್ ಇದು ಸರ್ i10 ಸ್ಪೋರ್ಟ್ಸ್. ಇದರಲ್ಲಿ ಮತ್ತೊಂದು ಸ್ಪೆಸಿಫಿಕೇಶನ್ ಇದೆ ಸರ್. ಹೇಳಿ ಸರ್. CNG ವಿತ್ ಪೆಟ್ರೋಲ್. 2010 i10 ಸ್ಪೋರ್ಟ್ಸ್. ಗಾಡಿ ತುಂಬಾ ಚೆನ್ನಾಗಿದೆ. 1,85,000 ಕೊಡ್ತೀನಿ ಸರ್. 1,85,000 ರೂಪಾಯಿಗೆ ಗ್ರೇ ಕಲರ್ i10. 1,85,000 ರೂಪಾಯಿಗೆ CNG ವಿತ್ ಪೆಟ್ರೋಲ್ ಗಾಡಿ ಕೊಡ್ತಾ ಇದೀನಿ ಸರ್ i10 ಸ್ಪೋರ್ಟ್ಸ್ ಅಲ್ಲಿ. ಕಲರ್ ಅಲ್ಲಿ ಮತ್ತೊಂದು Hyundai ಅಲ್ಲಿ. ಯಾವ ಸರ್ ಇದು? ಸರ್ ಹೋಂಡಾ ಅಸೆಂಟ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 2014 ಸೆಕೆಂಡ್ ಓನರ್ ಸರ್. 3,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,75,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದೀರಾ? 3,75,000 ಕೊಡ್ತಾ ಇದೀನಿ ಸರ್. ಗಾಡಿ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಡಿಕ್ಕಿ ಸ್ಪೇಸ್ ಅಷ್ಟೇ ಸರ್ ತುಂಬಾ ಚೆನ್ನಾಗಿದೆ. ಆರಾಮಾಗಿ 4 ಜನನು ಕುತ್ಕೊಂಡು ಹೋಗ್ಬೋದು ಸರ್ ಡಿಕ್ಕಿಯಲ್ಲಿ. ಓಕೆ ಸರ್. ಇನ್ನೊಂದು ಆಟೋಮೆಟಿಕ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸರ್? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವ್ಯಾಗನರ್ ಇದೆ ನಿಮ್ ಕಣ್ ಮುಂದೆ. 2019-20 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು 4,10,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ 4,10,000 ರೂಪಾಯಿ. 4,10,000 ರೂಪಾಯಿ ಅಷ್ಟೇ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮ್ ಕಣ್ ಮುಂದೆ ಇದೆ. ಮತ್ತೊಂದು ಗಾಡಿ ಇದೆ ಸರ್ ನಿಮ್ಗೆ. 2013 ಎರಾ ಪ್ಲಸ್ ಇದೆ. ಇಯಾನ್ ಎರಾ ಪ್ಲಸ್. ಗಾಡಿ ತುಂಬಾ ಚೆನ್ನಾಗಿದೆ. 1,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ಇಯಾನ್. 1,65,000 ರೂಪಾಯಿಗೆ ಮೈಲೇಜ್ ಬರೋ ಇಯಾನ್ ಎರಾ ಪ್ಲಸ್ ಇದೆ. 2013 ಮಾಡಲ್ ಸರ್. ಸರ್ ತುಂಬಾ ಜನ ಆಲ್ಟೋ ಹುಡುಕ್ತಾ ಇರ್ತಾರೆ. ಮಾಡಲ್ ಸರ್ ಇದು? ಸರ್ ಇಲ್ಲಿ ಸಾಲಾಗಿ ಪುಟಾಣಿ ಗಾಡಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಸರ್. 3 ಗಾಡಿ ಇದೆ ಕಂಟಿನ್ಯೂಸ್. ನಾನು ಪುಟಾಣಿ ಗಾಡಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಆಗೋ ಗಾಡಿಗಳು ಸರ್. ಇದು 2007 ಸರ್. ಸೆಕೆಂಡ್ ಓನರ್. ಬರೀ ಪ್ರೈಸ್ 1,35,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 1,35,000 ರೂಪಾಯಿಗೆ ಆಲ್ಟೋ. 1,35,000ಗೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. 2007 ಸೆಕೆಂಡ್ ಓನರ್. ಆಲ್ಟೋ LXi ಸರ್. ಸರ್ ಮತ್ತೊಂದು ಇಯಾನ್. ಸಾರಿ ಸರ್, ಆಲ್ಟೋ LXi ಇಲ್ಲ, ಆಲ್ಟೋ VXi ಸರ್. ಓಕೆ ಸರ್. ಇಯಾನ್ ಬ್ಲೂ ಕಲರ್. ಇನ್ನೊಂದು ಸರ್ 2016 ಸೆಕೆಂಡ್ ಓನರ್ ಇಯಾನ್ ಸರ್. ತುಂಬಾ ಚೆನ್ನಾಗಿದೆ. 2016 ಸೆಕೆಂಡ್ ಓನರ್.
ಗಾಡಿ ನೋಡಿ ಸರ್ ತುಂಬಾ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 2,55,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ 2,55,000 ರೂಪಾಯಿಗೆ ಇಯಾನ್ ಕೊಡ್ತಾ ಇದೀನಿ. ಇನ್ನೊಂದು ಬ್ರ್ಯಾಂಡ್ ಅಲ್ಲಿ ನೋಡ್ತೀರಾ ಸರ್, ಸ್ಯಾಂಟ್ರೋ ಗಾಡಿ ನೋಡಿ ಸರ್ 1,35,000 ಗೆ ಕೊಡ್ತಾ ಇದೀನಿ ಸರ್. 2005 ಸಿಂಗಲ್ ಓನರ್ ಸರ್. 2005 ಸಿಂಗಲ್ ಓನರ್. 2005 ಸಿಂಗಲ್ ಓನರ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಸ್ಯಾಂಟ್ರೋ ಕೂಡ ನಿಮ್ಗೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ವಿಫ್ಟ್ ಗಾಡಿ ನೋಡಿ ಸರ್, 2013 ಸ್ವಿಫ್ಟ್ VXI ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸ್ವಿಫ್ಟ್ VXI 4,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,50,000 ರೂಪಾಯಿಗೆ ಸ್ವಿಫ್ಟ್ 4,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು 7 ಸೀಟರ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ ಸರ್ NXO ಕಾರ್ಗೆ. 7 ಸೀಟರ್ ಗಾಡಿ, ರೂಫ್ AC ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಆರಾಮಾಗಿ ಒಂದು ದೊಡ್ಡ ಫ್ಯಾಮಿಲಿನೂ ಆರಾಮಾಗಿ ಈ ಗಾಡಿ ಆರಾಮಾಗಿ ಹೋಗ್ಬೋದು ಬೊಂಬಾಟಾಗಿ. ಮಹೇಂದ್ರ ಕ್ವಾಂಟೋ 2012 ಸಿಂಗಲ್ ಓನರ್. ಪ್ರೈಸ್ ಬಂದು ನಿಮ್ಗೆ 2,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 2,50,000 50,000ಗೆ 7 ಸೀಟರ್ ಗಾಡಿ ತಗೊಂಡೋಗಿ ಸರ್. ಸರ್ ಸ್ಯಾಂಟ್ರೋ ಮತ್ತೊಂದು ಸರ್ ಸ್ಯಾಂಟ್ರೋದಲ್ಲಿ 7-8 ಹವಾಗಳು ಇದೆ ಸರ್. NXO ಕಾರ್ ನಲ್ಲಿ ಇನ್ನೊಂದು ಸ್ಯಾಂಟ್ರೋ ಜಿಂಗ್ ಇದೆ ನಿಮ್ ಕಣ್ಮುಂದೆ. 2007 ಸಿಂಗಲ್ ಓನರ್ ಸರ್. ಗಾಡಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬೊಂಬಾಟ್ ಆಗಿದೆ ಸರ್. ಗಾಡಿ 1,35,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,35,000 ರೂಪಾಯಿ. ಬರೀ 1,35,000 ಕೊಡಿ ಸರ್. 2007 ಫುಲ್ ರನ್ನಿಂಗ್ ಇರೋ ಗಾಡಿ ಸ್ಯಾಂಟ್ರೋ ತಗೊಂಡೋಗಿ ಸರ್. ಹಾಗೆ ಇನ್ನೊಂದಿದೆ ಸರ್ ಮಾರುತಿ ಸುಜುಕಿಯಲ್ಲಿ A-Star ಸರ್. 2010 ಸೆಕೆಂಡ್ ಓನರ್, ಗ್ರೇ ಕಲರ್ ಗಾಡಿ, ಬೊಂಬಾಟ್ ಆಗಿದೆ. ಪ್ರೈಸ್ ಬಂದು ನಿಮ್ಗೆ 1,65,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 1,65,000. 1,65,000 ಓನ್ಲಿ ಸರ್. ಓಕೆ. ತುಂಬಾ ಜನ ಗ್ರ್ಯಾಂಡ್ ಐಟನ್ ಹುಡುಕ್ತಾ ಇರ್ತಾರೆ ಸರ್. ಮಾಡಲ್ ಇದು ಸರ್ ಜಸ್ಟ್ ಹ್ಯಾಪಿನೆಸ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 1.2 ಇಂಜಿನ್ ಗಾಡಿ ತುಂಬಾ ಚೆನ್ನಾಗಿದೆ. 2015 ಸೆಕೆಂಡ್ ಓನರ್, ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಸರ್. ಇದು ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಅಲ್ಲಿ ಹಾಕೊಂಡಿದ್ದಾರೆ. ಗಾಡಿ ಸಖತ್ತಾಗಿದೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ಸರ್. ಬರೀ 3,20,000 ಸರ್. 3,20,000. 3,20,000 ರೂಪಾಯಿ ತಗೊಂಡೋಗಿ ಸರ್. ಸರ್ ನೆಕ್ಸ್ಟ್ ಒಂದು ಗ್ರೇ ಕಲರ್ ಸರ್. ಇದನ್ನ ನೋಡಿ ಸರ್, NXO ಕಾರ್ ನಲ್ಲಿ ಹವಾಗಳ ಹವಾ, ಬ್ರ್ಯಾಂಡ್ ಗಳ ಬ್ರ್ಯಾಂಡ್ ಅದು NXO ಕಾರ್ ಆಗಿರುತ್ತೆ ಸರ್. ಇನ್ನೊಂದು ಮಾರುತಿ ಸುಜುಕಿ ಬಲೆನೋದಲ್ಲಿ ಇದೆ ನೋಡಿ ಸರ್. 2019 ಡೆಲ್ಟಾ ಬ್ರ್ಯಾಂಡ್ ಸರ್. ಇದು ಡೆಲ್ಟಾ ವೇರಿಯಂಟ್ 2019 ಸಿಂಗಲ್ ಓನರ್. ಬರೀ 5,30,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 5,30,000 ರೂಪಾಯಿಗೆ ಬಲೆನೋ. 5,30,000 ಗೆ ಆರಾಮಾಗಿ ತಗೊಂಡೋಗಿ ಸರ್. ಬಲೆನೋ ಗ್ರೇ ಕಲರ್ ನಿಮ್ ಕಣ್ ಮುಂದೆ ಇದೆ ಸರ್. K09 ಇದು ಮೈಸೂರು ವೆಹಿಕಲ್, ಗ್ರೇ ಕಲರ್ ಸರ್. ಯಾವ ಸರ್ ವೆಹಿಕಲ್ ಸರ್? ಈಗಷ್ಟೇ ನೀವು ಸ್ವಿಫ್ಟ್ VXI ನೋಡ್ಕೊಂಡ್ ಬಂದ್ರಿ ಸರ್. ಈಗ ಸ್ವಿಫ್ಟ್ VDI ಇದೆ ಸರ್, ಡೀಸೆಲ್ ವೇರಿಯಂಟ್. 2011-12 ಸರ್. ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದು 3,25,000 ಸರ್. ಸ್ವಿಫ್ಟ್ VDI ನಿಮ್ ಕಣ್ ಮುಂದೆ ಸರ್. 3,25,000. 3,25,000. ವ್ಯಾಗನರ್ ಸೇಮ್ ಕಲರ್ ಸರ್. ವ್ಯಾಗನರ್ ಸೇಮ್ ಕಲರ್ ಅಲ್ಲಿ ಸೇಮ್ ಪಿಂಚ್ ಅಲ್ಲಿ ಇದೆ ಸರ್. 2012 ಥರ್ಡ್ ಓನರ್ ಸರ್. 2,50,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ. 2,50,000 ರೂಪಾಯಿಗೆ ವ್ಯಾಗನರ್ VXI ತಗೊಂಡೋಗಿ ಸರ್. ಇನ್ನೊಂದು ದುಡಿಮೆ ಮಾಡ್ತವರಿಗೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ತೋರಿಸ್ತಾ ಇದೀನಿ ಸರ್. ಫೋರ್ಡ್ ಆಸ್ಪೈರೋ ರನ್ನಿಂಗ್ ಕಂಡೀಷನ್ ಇದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಅಷ್ಟೇ, ಡಿಕ್ಕಿ ಸ್ಪೇಸ್ ಅಷ್ಟೇ, ಎಲ್ಲದೂ ಒಂದು ಒಳ್ಳೆ ಸ್ಪೀಷಿಯಸ್ ಆಗಿದೆ. ಏನ್ ಸರ್ ಪ್ರೈಸ್ ಇದು? ಪ್ರೈಸ್ ಬಂದು 2,70,000 ಸರ್. ನಿಮ್ ಕಡೆಯಿಂದ ಬಂದ್ರೆ 2,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,60,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ತುಂಬಾ ಜನ ಓಮ್ನಿ ಹುಡುಕ್ತಾ ಇರ್ತಾರೆ. ಮಾಡಲ್ ಸರ್ ಇದು? ಸರ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2007 ಸೆಕೆಂಡ್ ಓನರ್, 1,45,000 ಗೆ ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಬರೀ 1,45,000 ರೂಪಾಯಿಗೆ ಓಮ್ನಿ. 1,45,000 ರೂಪಾಯಿಗೆ ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಗಾಡಿ ಒಂದು ಒಳ್ಳೆ ವೆಲ್ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಗೂಡ್ಸ್ ಗಾಡಿನ. ಓಕೆ. 1,45,000 ರೂಪಾಯಿಗೆ ಈ ಓಮ್ನಿ ಕೂಡ ಸಿಗ್ತಾ ಇದೆ ಸರ್. ಮತ್ತೊಂದು ಸಕ್ಕತ್ತಾಗಿರೋ ಕಲರ್ ಅಂತ ಹೇಳ್ಬೋದು. ಯಾವ ಸರ್ ಇದು ವೆಹಿಕಲ್? ಸರ್ ಚವರ್ಲೆಟ್ ಅಲ್ಲಿ ಯಾರಾದ್ರೂ ಒಂದು ಬ್ರ್ಯಾಂಡ್ ವೆಹಿಕಲ್ ನೋಡ್ತಾ ಇದೀರಾ? ಚವರ್ಲೆಟ್ ಆಪ್ಟೋ ಇದೆ ಸರ್. ಆಪ್ಟ್ರಾ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ. 2010 ಸೆಕೆಂಡ್ ಓನರ್. ಪ್ರೈಸ್ ಬಂದು 2 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದೆ. 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಗಾಡಿ, ಚೆನ್ನಾಗಿದೆ ಗಾಡಿ, ಡೀಸೆಲ್ ವೇರಿಯಂಟ್, ಬೊಂಬಾಟ್ ಆಗಿದೆ ಸರ್. ಚವರ್ಲೆಟ್ ಆಪ್ಟ್ರಾ. ಓಕೆ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. 2009 ಸೆಕೆಂಡ್ ಓನರ್, 1,60,000 ಸರ್. 1,60,000 ನಿಮ್ ಕಣ್ ಮುಂದೆ 1,60,000 ರೂಪಾಯಿ ಅಷ್ಟೇ ಇದು. 1,60,000 ಅಷ್ಟೇ ಸರ್. ಓಕೆ ಸರ್. ಮತ್ತೊಂದು ವೆಹಿಕಲ್ ಇದೆ. ಯಾವ ಸರ್ ಇದು? ಸರ್ 2015 ಸಿಂಗಲ್ ಓನರ್, ಮಾರುತಿ ಸುಜುಕಿ ಸಿಯಾಸ್ ಸರ್. VDI ಪ್ಲಸ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಜಾಸ್ತಿ ಓಡಿಲ್ಲ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 5,25,000 ಸರ್. 5,25,000 ರೂಪಾಯಿ ಈ ಗಾಡಿ ಕೊಡ್ತಾ ಇದೆ. 5,25,000 ಫೈನಲ್ ಪ್ರೈಸ್ ಸರ್. ಸರ್ ಫೋರ್ಡ್ ಅಲ್ಲಿ ಮತ್ತೊಂದು ಬ್ಲಾಕ್ ಕಲರ್ ಸರ್. ಫೋರ್ಡ್ ಐಕಾನ್ ಫ್ಲೈರ್ ಸರ್. ಇದು ಗಾಡಿ ಪೆಟ್ರೋಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ. 2008 ಸೆಕೆಂಡ್ ಓನರ್, 1,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಬರೀ 1,45,000 ರೂಪಾಯಿಗೆ ಬ್ಲಾಕ್ ಕಲರ್ ಫೋರ್ಡ್. 1,45,000
ಆಪ್ಷನ್ ಸರ್. ಗಾಡಿ ಒರಿಜಿನಾಲಿಟಿ ಹಾಗೆ ಇದೆ ಸರ್. ಇಂಟೀರಿಯರ್ ಸೀಟ್ಸ್ ಎಲ್ಲ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಒರಿಜಿನಾಲಿಟಿ. ಸರ್ ಮತ್ತೊಂದು ಸ್ವಿಫ್ಟ್ ಗ್ರೇ ಕಲರ್ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಇದು 2013 ಸೆಕೆಂಡ್ ಓನರ್, 4,10,000, 4 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ರೂಪಾಯಿಗೆ ಈ ಸ್ವಿಫ್ಟ್ ಕೊಡ್ತಾ ಇದ್ದೀರಾ? ಸ್ವಿಫ್ಟ್ ಕೊಡ್ತಾ ಇದೀನಿ ಸರ್. ಸ್ವಿಫ್ಟ್ ಡಿಸೈರ್ 2013 ಸೆಕೆಂಡ್ ಓನರ್, VDI ಸರ್, ಡೀಸೆಲ್ ವೇರಿಯಂಟ್. ಸರ್ ತುಂಬಾ ಜನ ಸಿಟಿಲಿ ಓಡಾಡೋರ್ಗೆ ನ್ಯಾನೋ ಹುಡುಕ್ತಾ ಇರ್ತಾರೆ, ಇದು ಸರ್ ಮಾಡಲ್ ಸರ್. ನ್ಯಾನೋ ಹುಡುಕಾರರಿಗೆ ನ್ಯಾನೋ ಗಾಡಿ ಇದೆ, ಅದರಲ್ಲೂ ಒಂದು ಒಳ್ಳೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸರ್. ಇದು ತುಂಬಾ ಚೆನ್ನಾಗಿದೆ. ಪುಟಾಣಿ ಗಾಡಿ, ಆಟೋಮೆಟಿಕ್ ಗಾಡಿ. ಸ್ಕೂಟಿ ಹೇಗೆ ಓಡಿಸ್ತೀರಾ ಹಾಗೆ ಬೊಂಬಾಟಾಗಿ ಈ ಗಾಡಿನ ಓಡಿಸ್ಕೊಂಡು ಹೋಗ್ಬೋದು ಸರ್. ಏನ್ ಸರ್ ಪ್ರೈಸ್ ಇದು? ಸರ್ ಇದು 2015 ಸೆಕೆಂಡ್ ಓನರ್ ಸರ್. 2015 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮ್ಗೆ 1,75,000 ಓನ್ಲಿ ಸರ್. 1,75,000. ಮತ್ತೊಂದು ಸಿಲ್ವರ್ ಕಲರ್ ಅಲ್ಲಿ ಯಾವ ಸರ್ ವೆಹಿಕಲ್ ಇದು? ಸರ್ 2008 ಸೆಕೆಂಡ್ ಓನರ್, ಮಾರುತಿ ಸುಜುಕಿಯಲ್ಲಿ SX4 ZXi ಟಾಪ್ ಎಂಡ್ ಸರ್. ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು ನಿಮ್ಗೆ 1,80,000 ಕೊಡ್ತೀನಿ ಸರ್. 1,80,000. 1,80,000 ರೂಪಾಯಿಗೆ SX4 ZXi ಟಾಪ್ ಎಂಡ್ ಸರ್. ಸರ್ ಮತ್ತೊಂದು ವೈಟ್ ಕಲರ್ ಯಾವ ಸರ್ ಇದು? ಸರ್ ಇದು i20 ಎರಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2010 ಸೆಕೆಂಡ್ ಓನರ್. ಪ್ರೈಸ್ ಆಸ್ ಇಟ್ ಈಸ್ ಒಳ್ಳೆ ಕಂಡೀಷನ್ ಕೊಡ್ತಾ ಇದ್ದೀನಿ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್. 1,75,000 ಓನ್ಲಿ ಸರ್. ಬರೀ 1,75,000 ರೂಪಾಯಿಗೆ i20. 1,75,000 ರೂಪಾಯಿಗೆ ನಿಮ್ಮ NX ಕಾರ್ ನಲ್ಲಿ i20 ನಿಮ್ಗೋಸ್ಕರ ಕಾಯ್ತಾ ಇದೆ. ಬಂದ್ ತಗೊಂಡೋಗಿ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಯಾವ ಸರ್ ಇದು? ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ, ಅದು ಯೆಲ್ಲೋ ಬೋರ್ಡ್ ಅಲ್ಲಿ ಗಾಡಿ ನೋಡ್ತಾ ಇದ್ದೀರಾ, 2016 ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಟಾಟಾ ಬ್ರ್ಯಾಂಡ್ ಅಲ್ಲಿ ಯೆಲ್ಲೋ ಬೋರ್ಡ್ ತುಂಬಾ ಚೆನ್ನಾಗಿದೆ ಗಾಡಿ. NX ಕಾರು ದುಡಿಮೆ ಮಾಡೋರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರ್ಬೇಕು ಅಂತ ಇದು 2,25,000 ರೂಪಾಯಿ ಕೊಡ್ತಾ ಇದೀವಿ ಸರ್. 2,25,000. 2,25,000 ಓನ್ಲಿ ಸರ್. ಸರ್ ಮತ್ತು ಎರಡು ನ್ಯಾನೋ ಇದೆ, ಯಾವ ಸರ್ ಮಾಡಲ್? ಸರ್ 2 ನ್ಯಾನೋದಲ್ಲಿ ಇಲ್ಲಿ ವೈಟ್ ನ್ಯಾನೋ ಕಾಣ್ತಾ ಇದೆಯಲ್ಲ ಸರ್, ನಿಮ್ ಪಕ್ಕದಲ್ಲೇ ಇದೆ. 2014 ಸಿಂಗಲ್ ಓನರ್ ಸರ್. ನ್ಯಾನೋ ಟ್ವಿಸ್ಟ್ ಇದು ಸಿಂಗಲ್ ಓನರ್. ಪ್ರೈಸ್ 1,35,000 ಓನ್ಲಿ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಅಲ್ಲಿ ಸರ್ 2011 ನ್ಯಾನೋ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ. 60,000 ರೂಪಾಯಿಗೆ ತಗೊಂಡೋಗಿ ಸರ್. ಸರ್ ಬರೀ 60,000 ರೂಪಾಯಿಗೆ ಆ ನ್ಯಾನೋ? ಬರೀ 60,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಯಾರಿಗೂ ಈ ಆಫರ್ ಕೊಟ್ಟಿಲ್ಲ. ಗೆಲುವಿನ ಗುಟ್ಟು ಚಾನಲ್ ಅವರಿಗೆ ಕೊಡ್ತಾ ಇದೀನಿ ಸರ್. ನಿಮ್ ಶೋರೂಮ್ ಕಡೆನೇ ಬರ್ತಾ ಇದೆ ಸರ್. ನೋಡಿ ಸರ್, ಪಳ ಅಂತ ಮಿಂಚ್ತಾ ಇದೆ ಬ್ಲಾಕ್ ಬಿಟಿ ಸರ್. 2007 ಫೋರ್ತ್ ಓನರ್. 1,20,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಬರೀ 1,20,000 ರೂಪಾಯಿಗೆ ಈ ಆಲ್ಟೋ ಕೊಡ್ತಾ ಇದ್ದೀರಾ? 1,20,000 ರೂಪಾಯಿಗೆ ಒಂದು ಬಂಪರ್ ಆಫರ್ ಕೊಡ್ತೀನಿ ಸರ್. ಅದೇ ನಿಮ್ಮ NX ಕಾರ್ ನಲ್ಲಿ ಮಾತ್ರ ಸರ್. NX ಕಾರ್ ಶೋರೂಮ್ಗೆ ಬರಬೇಕು ಸರ್. ಹ್ಯುಂಡೈ ಕ್ರೆಟಾ ಮಾಡಲ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರಾದ್ರೂ ಒಂದು ಒಳ್ಳೆ ಲಕ್ಸುರಿ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್? ಕ್ರಿಟಾ ಇದೆ ನಿಮ್ ಕಣ್ ಮುಂದೆ. 2015 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 6,75,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6,75,000. 6,75,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೋವಾ ಸರ್, ಇನ್ನೋವಾ ಹೇಳಿ ಸರ್ ಮಾಡಲ್. ಸರ್ ರಾಜನ್ ಗಾಡಿ ಸರ್. ನಿಮ್ ಕಣ್ ಮುಂದೆ ರಾಜನ್ ಗಾಡಿ ಇದೆ ಸರ್. 2011 ಫೋರ್ತ್ ಓನರ್ ಆಗಿದೆ ಸರ್. ಬರೀ 4,30,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಬರೀ 4,30,000ಕ್ಕೆ ಇನ್ನೋವಾ ಕೊಡ್ತಾ ಇದ್ದೀರಾ? 4,30,000ಕ್ಕೆ ರಾಜನ್ ಗಾಡಿ ಇನ್ನೋವಾ ತಗೊಂಡೋಗಿ ಸರ್. NX ಕಾರ್ಗೆ ಬಂದು. ರಾಕೆಟ್ ವೆಹಿಕಲ್ ಪೋಲೋ ಇದೆ. ರಾಕೆಟ್ ವೆಹಿಕಲ್ ಪೋಲೋ ಸರ್. ಹೈಲೈನ್ 2015 ಸಿಂಗಲ್ ಓನರ್ ಸರ್. ಯಂಗ್ಸ್ಟರ್ ಸ್ಪೇಸ್ ವೆಹಿಕಲ್ಸ್ ಅಂದ್ರೆ ತಪ್ಪಾಗಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೈಟ್ ಬ್ಯೂಟಿ. 2015 ಸಿಂಗಲ್ ಓನರ್ ಸರ್. 5,30,000 ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 5,30,000. 5,30,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮ್ಮ NX ಕಾರ್ ನಲ್ಲಿ ಮಾತ್ರ ಸರ್. ಸರ್ ಕ್ವಿಡ್ ಸರ್. ಕ್ವಿಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ಲೇಡೀಸ್ ಡ್ರೈವರ್ ಇಲ್ಲ ಹೊಸ ಗಾಡಿ ಕಲಿಯೋರು ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ ಕಣ್ ಮುಂದೆ ಇದೆ ಸರ್. 2016-17 ತುಂಬಾ ಚೆನ್ನಾಗಿದೆ ಗಾಡಿ. ಥರ್ಡ್ ಓನರ್ ಆಗಿದೆ ಸರ್. 2,40,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಮತ್ತೊಂದು ವೈಟ್ ಕಲರ್ ಯಾವ ಸರ್ ಇದು? ಸರ್ 2 ಬ್ರ್ಯಾಂಡ್ ಗಾಡಿ ಇದೆ ಸರ್. ಇಲ್ಲಿ ಹೋಂಡಾ ಮೊಬಿಲಿಯೋ ಗಾಡಿ ಇದೆ, ಇಲ್ಲಿ ಚವರ್ಲೆಟ್ ಎಂಜಾಯ್ ಗಾಡಿ ಇದೆ. 2 ಬ್ರ್ಯಾಂಡ್ ಗಾಡಿ ಇದೆ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಈ ಗಾಡಿ ಹೆಸರು ಕೇಳಿದ್ರೆ ನಿಮ್ ಮುಖದಲ್ಲಿ ಖುಷಿಯಾಗಿ ನಗ್ತಾ ಇರ್ತೀರಾ ಸರ್. ಹೇಳಿ ಸರ್ ಇದು ಮಾಡಲ್ ಪ್ರೈಸ್? ಸರ್ ಚವರ್ಲೆಟ್ ಎಂಜಾಯ್ ಸರ್. ಎಂಜಾಯ್ ಆಗಿ ಹೋಗ್ಬಿಡ್ತಾರೆ ಸರ್ ಈ ಗಾಡಿ ತಗೊಂಡ್ರೆ. ಯಾವ ಸರ್ ಇದು? 2013 ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ 7 ಸೀಟರ್ ಗಾಡಿ. ರೂಫ್ AC ಎಲ್ಲ ಇದೆ ಸರ್. ಗಾಡಿ ಬೊಂಬಾಟಾಗಿದೆ. ವೈಟ್ ಪರ್ಯಂತ ಹೇಳಿದ್ರೆ ತಪ್ಪಾಗಲ್ಲ. ಗಾಡಿ ಪ್ರೈಸ್ ಬಂದು ಬರೀ 4 ಲಕ್ಷ ಕೊಡ್ತೀನಿ ಸರ್. ಬರೀ 4 ಲಕ್ಷ ರೂಪಾಯಿಗೆ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ಎಂಜಾಯ್ ಗಾಡಿ ತಗೊಳ್ಳಿ, ಎಂಜಾಯ್ ಆಗಿ ಹೋಗ್ತಾ ಇರಿ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಹೋಂಡಾ ಮೊಬಿಲಿಯೋ ಇದೆ ಸರ್. ಗಾಡಿ ಯಾವುದೇ ಡೆಂಟಿಂಗ್ ಟಚ್ ಅಪ್ ಯಾವುದು ಇಲ್ಲ. 7 ಸೀಟರ್ ಗಾಡಿ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ಬೊಂಬಾಟಾಗಿದೆ. ಟೈರ್ ಕಂಡೀಷನ್ ಅಷ್ಟೇ ಸರ್. ತುಂಬಾ ಚೆನ್ನಾಗಿದೆ. 2014 ಸಿಂಗಲ್ ಓನರ್. 4,75,000 ನಿಮ್ ಕಡೆಯಿಂದ ಬಂದ್ರೆ 4,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ವೋಲ್ಸ್ ವ್ಯಾಗನ್ ಅಲ್ಲಿ ಪೋಲೋ ನೋಡ್ಕೊಂಡ್ ಬಂದ್ರಿ ಸರ್. ವೋಲ್ಸ್ ವ್ಯಾಗನ್ ಅಲ್ಲಿ ವೆಂಟೋ ಇದೆ ಸರ್. 2012 ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ ಸರ್. 3,45,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಇನ್ನೊಂದು ಗಾಡಿ ನೋಡ್ತಾ ಇದ್ದೀರಾ ಸರ್. ಅಮೇಜ್ ಗಾಡಿ ಸರ್. ಹೋಂಡಾ ಅಮೇಜ್ 2013 ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಪ್ರೈಸ್ ಬರೀ 3,65,000 ಸರ್. ಓಕೆ ಸರ್. ಮತ್ತೊಂದು ಸ್ವಿಫ್ಟ್ ಇದೆ ಮೆರೂನ್ ಕಲರ್. ಇನ್ನೊಂದು ಡೀಸೆಲ್ ಗಾಡಿ ನೋಡ್ಬೇಕಾ ಸರ್? ಸ್ವಿಫ್ಟ್ ಗಾಡಿ ತೋರಿಸ್ತೀನಿ ಸರ್. ಸ್ವಿಫ್ಟ್ VDI ಇದೆ ನಿಮ್ ಕಣ್ ಮುಂದೆ. 2010 ಸೆಕೆಂಡ್ ಓನರ್. 2,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ
ಮಾಡ್ಕೊಡ್ತೀನಿ ಸರ್. 2,80,000 ರೂಪಾಯಿಗೆ ಈ ಸ್ವಿಫ್ಟ್. ಸರ್ ಮತ್ತೊಂದು ಟಿಯಾಗೋ. ಸರ್ ನಿಮ್ ಬೇಜಾರಾಗಬೇಡಿ ಸರ್, ಎಲ್ಲ ಬ್ರ್ಯಾಂಡ್ ಗಾಡಿ ಆಯ್ತು. ಟಾಟಾ ಬ್ರ್ಯಾಂಡ್ ಎಲ್ಲಿ ಅಂತ ಹುಡುಕ್ತಾ ಇದ್ರಲ್ಲ ಸರ್, ಇನ್ನೊಂದು ಬ್ರ್ಯಾಂಡ್ ಇದೆ ನೋಡಿ ಸರ್, 2016 ಸಿಂಗಲ್ ಓನರ್ ಟಾಟಾ ಬ್ರ್ಯಾಂಡ್ ಸರ್, ಟ್ರಸ್ಟೆಡ್ ಬ್ರ್ಯಾಂಡ್, ತುಂಬಾ ಚೆನ್ನಾಗಿದೆ. 3,85,000 ತಗೊಂಡೋಗಿ ಸರ್. 3,85,000. 3,85,000 2016 ಸಿಂಗಲ್ ಓನರ್ ಟಾಟಾ ಟಿಯಾಗೋ. ಇನ್ಸ್ತಾ ಇದೆಯಲ್ಲ ಸರ್ ಗಾಡಿ ಇದು? ಚವರ್ಲೆಟ್ ಎಂಜಾಯ್ ನೋಡಿದ್ವಿ ಸರ್, ಚವರ್ಲೆಟ್ ಕ್ರೂಸ್ ಇದೆ ಸರ್, ಕ್ರೂಸ್ ಎಲ್ಟಿ ನಿಮ್ ಕಣ್ ಮುಂದೆ 2009 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ವೆಹಿಕಲ್ ಸರ್. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಸರ್. ಹೇಳಿ ಸರ್ ಪ್ರೈಸ್. ಪ್ರೈಸ್ 3,25,000 ಸರ್. ನಿಮ್ ಕಡೆಯಿಂದ ಬಂದ್ರೆ 3,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಮತ್ತೊಂದು ಸರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರು ಗಾಡಿ ಮಾಡ್ತಾ ಇದ್ದೀರಾ ಸರ್, ಬ್ಲೂ ಗಾಡಿ ಇದೆ ನಿಮ್ ಕಣ್ ಮುಂದೆ, 2014 ಸಿಂಗಲ್ ಓನರ್, 3,45,000 ರೂಪಾಯಿ ಕೊಡ್ತೀನಿ ಸರ್. 3,45,000 ರೂಪಾಯಿ ಈ ಗಾಡಿ. 3,45,000 ಗೆ ಮಾರುತಿ ಸುಜುಕಿ ಸೆಲೆರಿಯೋ ಕೊಡ್ತೀನಿ ಸರ್, ತಗೊಂಡೋಗಿ. ಸರ್ ಮತ್ತೊಂದು ಇಯಾನ್ ಇದೆ ಬ್ಲೂ ಕಲರ್. ಸರ್ ಇಯಾನ್ ಸರ್ 2015 ಥರ್ಡ್ ಓನರ್ ಆಗಿದೆ ಸರ್. ಇದು 2,25,000 ರೂಪಾಯಿ ಕೊಡ್ತೀನಿ ಸರ್. 2,25,000 ರೂಪಾಯಿಗೆ. 2,25,000 ಗೆ ಇಯಾನ್ ಸರ್, ಶೋರೂಮ್ ರೆಕಾರ್ಡ್ ಎಲ್ಲ ಇದೆ ಸರ್ ಇದು. ಓಕೆ, ಮತ್ತೊಂದು ವೆಹಿಕಲ್ ಯಾವ ಸರ್ ಇದು? ಸರ್ ಇದು ಸ್ಕೈ ಬ್ಲೂ ಕಲರ್ ನೋಡಿ ಸರ್, ಗಾಡಿ ಚೆನ್ನಾಗಿದೆ. 2011 ಥರ್ಡ್ ಓನರ್ ETS ಲೀವಾ ಸರ್. ಗಾಡಿ ಒಂದು ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟೊಯೋಟಾ ETS ಲೀವಾ 2011 ಥರ್ಡ್ ಓನರ್, 2,55,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಒಂದು ಆಲ್ಟೋ K10. 2018-19 ಆಲ್ಟೋ VX ಇದೆ ಸರ್ ನಿಮ್ ಕಣ್ಮುಂದೆ. ಗಾಡಿ ಯಾವುದೇ ಡೆಂಟಿಂಗ್ ಟಚಪ್ಸ್ ಯಾವ್ದು ಇಲ್ಲ ಸರ್. ಗಾಡಿ ಒಂದು ಒಳ್ಳೆ ಬೊಂಬಾಟ್ ಆಗಿದೆ, ಇಂಟೀರಿಯರ್ ಅಷ್ಟೇ ಸರ್, ತುಂಬಾ ಚೆನ್ನಾಗಿದೆ. 3,10,000 3,05,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಬ್ಲೂ ಕಲರ್ ಅಲ್ಲ ಐಟನ್ ಮ್ಯಾಗ್ನಾ ಸರ್, 2009 ಸಿಂಗಲ್ ಓನರ್ ಸರ್, ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ ಸರ್. 2 ಲಕ್ಷಕ್ಕೆ ಸರ್, ಬರೀ 2 ಲಕ್ಷಕ್ಕೆ ತಗೊಂಡೋಗಿ ಸರ್ ಐಟನ್ ಮ್ಯಾಗ್ನಾ ನಿಮ್ ಕಣ್ಣಲ್ಲಿ. ಯಾವ ಸರ್ ಇದು? ಸರ್ 2012 SX ವರ್ಣ ಸರ್, ತುಂಬಾ ಚೆನ್ನಾಗಿದೆ ಗಾಡಿ. ಬರೀ ಪ್ರೈಸ್ 3,80,000 ಸರ್. 3,80,000 ರೂಪಾಯಿಗೆ ವರ್ಣ. 3,80,000 ತಗೊಂಡ್ಬನ್ನಿ ಸರ್, ವರ್ಣ ತಗೊಂಡೋಗಿ ನಿಮ್ ಕನಸು ನನಸು ಮಾಡಿಕೊಳ್ಳಿ ಸರ್. ಮತ್ತೊಂದು ಮಹೇಂದ್ರಲ್ಲಿ XUV ಇದೆ, ಮಾಡಲ್ ಸರ್ ಇದು? ಸರ್ XUV 500 ಅಂದಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ಬೇಕು ಸರ್. ಇನ್ನೊಂದು ಹುಲಿರಾಯ ಸರ್ ಇದು. ಹೇಳಿ ಸರ್ ಮಾಡಲು. 2013 ಸಿಂಗಲ್ ಓನರ್ W6 ಗಾಡಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಬನ್ನಿ ಸರ್, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ಬರೀ 5 ಲಕ್ಷ ಕೊಡ್ತಾ ಇದೀನಿ, ತಗೊಂಡೋಗಿ ಸರ್. 5 ಲಕ್ಷ ರೂಪಾಯಿಗೆ ಮಹೇಂದ್ರ XUV ಕೊಡ್ತಾ ಇದ್ದೀರಾ? 5 ಲಕ್ಷಕ್ಕೆ ಮಹೇಂದ್ರ XUV 500 W6 ಕೊಡ್ತಾ ಇದೀನಿ. ಇನ್ನೊಂದು ಹುಲಿರಾಯ ನಿಮ್ ಕಣ್ಮುಂದೆ ಇರುತ್ತೆ ಸರ್. ಹೋಂಡಾ ಯಾವ ಸರ್ ಇದು? ಹೋಂಡಾ ಸಿಟಿ ID ಟೆಕ್ ಸರ್, 2014 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಇಂಟೀರಿಯರ್ ಅಷ್ಟೇ ಸರ್, ಬೊಂಬಾಟ್ ಆಗಿದೆ ಸರ್. ಪ್ರೈಸ್ ಬರೀ 4,75,000 ಸರ್. 4,75,000 ಅಷ್ಟೇ ಇದು. 4,75,000 ತಗೊಂಡ್ಬನ್ನಿ ಸರ್. ಹೋಂಡಾ ಸಿಟಿ ತಗೊಂಡೋಗಿ ಸರ್. ಸರ್ ಪೆಟ್ರೋಲ್ ಹಾಕಿ ಸುಸ್ತಾಗಿರ್ತಾರೆ ಸರ್. ಸರ್ ಪೆಟ್ರೋಲ್ ಹಾಕಿ ಸುಸ್ತಾಗಿರಲ್ಲ ಸರ್, ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಸುಸ್ತಾಗಿರ್ತಾರ ಸರ್. ಅದಕ್ಕೋಸ್ಕರ E20 ಕೊಡ್ತಾ ಇದೀವಿ ಸರ್, ಎಲೆಕ್ಟ್ರಿಕ್ ಕಾರು. 2017 ಸಿಂಗಲ್ ಓನರು, ಬರೀ 26,000 ಕಿಲೋಮೀಟರ್ ಓಡಿದೆ ಸರ್. 2,25,000 ಕೊಡ್ತೀನಿ ಸರ್, ತಗೊಂಡೋಗಿ. 2,25,000 ಅಷ್ಟೇ ಇದು. 2,25,000 ತಗೊಂಡೋಗಿ ಸರ್, ಆರಾಮಾಗಿ. ಸರ್ ನಿಮ್ಮಲ್ಲಿ ಬ್ಲಾಕ್ ಕಲರ್ ಐಟನ್ ಇದೆ ಸರ್. ಐಟನ್ ಸ್ಪೋರ್ಟ್ಸ್ ಸರ್, ಬ್ಲಾಕ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾರಾದ್ರೂ ವೆಹಿಕಲ್ ನೋಡ್ತಾ ಇದ್ದೀರಾ ಸರ್? 2009 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ 2 ಲಕ್ಷ ರೂಪಾಯಿಗೆ ಆಟೋಮೆಟಿಕ್ ವೆಹಿಕಲ್. 2 ಲಕ್ಷಕ್ಕೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ಸರ್, 2010 ಇದು ಸಿಂಗಲ್ ಓನರ್, ರೆಡ್ ಕಲರ್. ರೆಡ್ ಕಲರ್ ಸರ್, ಬ್ಲಾಕ್ ಕಲರ್ ನೋಡಿದ್ರಿ, ಹಾಗೆ ರೆಡ್ ಕಲರ್ ಅಷ್ಟೇ ಸರ್. ಒಂದು ಒಳ್ಳೆ ಮೇಂಟೈನ್ ಆಗಿದೆ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಪ್ ಟು 70% ಟೈರ್ ಕಂಡೀಷನ್ ಇದೆ ಸರ್. ಪ್ರೈಸ್ ಬಂದು ನಿಮಗೆ 2 ಲಕ್ಷಕ್ಕೆ ಇದು ಫೈನಲ್ ಆಗುತ್ತೆ ಸರ್. ಇದು ಕೂಡ 2 ಲಕ್ಷ ರೂಪಾಯಿಗೆ. ಬ್ಲಾಕ್ ಮತ್ತೆ ರೆಡ್ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. 2 ಲಕ್ಷ ರೂಪಾಯಿಗೆ ಯಾವ್ದೇ ತಗೊಂಡು ಹೋಗ್ಬೋದು ಸರ್. ಅದು ನಿಮ್ಮ NX ಕಾರ್ ಅಲ್ಲಿ ಮಾತ್ರ ಸರ್. ಸರ್ ತುಂಬಾ ಜನ ಎರ್ಟಿಗಾ ಕೇಳ್ತಾ ಇರ್ತಾರೆ ಸರ್. ಎರ್ಟಿಗಾ ಇದೆ ಸರ್, 2014 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮಗೆ 5,30,000 ರೂಪಾಯಿ ಫೈನಲ್ ಆಗುತ್ತೆ ಸರ್. ನೀವು ಹೇಳ್ತಾ ಇದ್ರಿ ಪೆಟ್ರೋಲ್ ಅಲ್ಲಿ ಯಾವ್ದು ಗಾಡಿ ಇಲ್ವಾ, ಡೀಸೆಲ್ ಅಲ್ಲಿ 7 ಸೀಟರ್ ತೋರಿಸಿದ್ರಿ ಅಂತ. ಇದು ರೂಫ್ AC ಎಲ್ಲ ಇದೆ, ಪೆಟ್ರೋಲ್ ಗಾಡಿ ಸರ್. 2014 ಸೆಕೆಂಡ್ ಓನರ್ ಎರ್ಟಿಗಾ VXi 5,30,000, ಸ್ಲೈಟ್ಲಿ ನೆಗೋಷಿಯಬಲ್. ಅಲ್ಲಿ ಬ್ಯಾಂಗ್ಳೂರ್ ವೆಹಿಕಲ್ ಇದೆ ಸರ್. 2011 ವರ್ಣ ಸರ್, ಥರ್ಡ್ ಓನರ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 1,90,000 ಸರ್. ಸರ್ ಬರೀ 1,90,000 ರೂಪಾಯಿಗೆ ಈ ವೆಹಿಕಲ್ ಕೊಡ್ತಾ ಇದ್ದೀರಾ? 1,90,000ಕ್ಕೆ ವರ್ಣ ಹುಂಡಾ ಇದೆ ಸರ್, ತಗೊಂಡೋಗಿ. ಓಕೆ ಸರ್, ಮತ್ತೊಂದು ಸ್ಯಾಂಟ್ರೋ ಇದೆ ಸರ್. 2007 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಒಂದು FC ರನ್ನಿಂಗ್ ಇದೆ. ಪ್ರೈಸ್ ಬಂದು ಬರೀ 1,35,000. ನಿಮ್ ಕಡೆಯಿಂದ ಬಂದ್ರೆ 1,30,000ಗೆ ಈ ಸ್ಯಾಂಟ್ರೋ ಕೊಡ್ತೀನಿ ಸರ್. 1,30,000ಗೆ ಈ ಸ್ಯಾಂಟ್ರೋ ಕೊಡ್ತಾ ಇದ್ದೀರಾ? ಮೆರೂನ್ ಕಲರ್ ಅಲ್ಲಿ ಆಲ್ಟೋ ಇದೆ, ಮಾಡಲು ಸರ್. ಆಲ್ಟೋ 800 2012 ಸರ್, ಥರ್ಡ್ ಓನರ್ ಆಗಿದೆ. ಪ್ರೈಸ್ ಬಂದು ಬರೀ 2,25,000 ಕೊಡ್ತೀನಿ ಸರ್. 2,25,000 ಅಷ್ಟೇನಾ ಇದು? 2,25,000 ಓನ್ಲಿ ಸರ್. ಸರ್ ಮತ್ತೊಂದು ಗ್ರೇ ಕಲರ್ ಇದೆ ಸರ್, ಹೋಂಡಾ ಸಿಟಿ ಸರ್. ಇದು IV ಟೆಕ್ 2009 ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು 2,25,000. ಇದು ಅಷ್ಟೇ 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಇದೆ ಸರ್, ಯಾವ ಸರ್ ಇದು? ಸರ್ ಇನ್ನೊಂದು ಇದೆ ನೋಡಿ ಸರ್, ಫೋರ್ಡ್ ಫಿಗೋ. ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ಯಾರಾದ್ರೂ ಒಂದು ಒಳ್ಳೆ ವೆಹಿಕಲ್ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ ಕಣ್ಮುಂದೆ ಗಾಡಿ ಇದೆ. ಇದು 1,65,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 1,65,000 ಓನ್ಲಿ ಸರ್.
ನೆಕ್ಸ್ಟ್ ಇದು ಸರ್ ಫೋರ್ಡ್ ಫಿಗೋ 2014 ಥರ್ಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಟೈಟಾನಿಯಂ ವೇರಿಯಂಟ್ ಸರ್. ಇನ್ನೊಂದು ಗಾಡಿ ಬೇಕಾ ನಿಮಗೆ ಫೋರ್ಡ್ ಫಿಗೋದಲ್ಲಿ? ಇದು ಇದೆ ನೋಡಿ ಸರ್, 2010 ಸೆಕೆಂಡ್ ಓನರ್ ಟೈಟಾನಿಯಂ ಅಲ್ಲಿ ಇದೆ. ಅದು 2014 ಥರ್ಡ್ ಓನರ್. ಅದು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. 1,65,000 ರೂಪಾಯಿ ತಗೊಂಡೋಗಿ ಸರ್. So next ಇದು ಕೊಡ್ತಾ ಇದೀನಿ ಸರ್ ಬರೀ 1,35,000 ರೂಪಾಯಿ ಸರ್. ಬರೀ 1,35,000. 1,35,000 ರೂಪಾಯಿಗೆ 2010 ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಟಾಟಾ ವೆಹಿಕಲ್ ಅಲ್ಲಿ 2 ವೆಹಿಕಲ್ ಇದೆ. ಇದೇ ಸರ್ ಮಾಡಲ್ ಸಿಲ್ವರ್ ಕಲರ್ ಇಂಡಿಗೋ ಮಾನ್ಸಾ ಸರ್, 2013 ಸೆಕೆಂಡ್ ಓನರ್. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. 1,45,000 ಓನ್ಲಿ ಸರ್. ಸರ್ ನೆಕ್ಸ್ಟ್ ವೈಟ್ ಸರ್ ಇದು 2015 ಒಳ್ಳೆ ಬ್ರ್ಯಾಂಡ್, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಬರೀ 40,000 ಸರ್. ಸರ್ ಬರೀ 40,000 ರೂಪಾಯಿಗೆ ಎಲ್ಲೋ ಬೋಲ್ಡ್. ಬರೀ 40,000 ರೂಪಾಯಿಗೆ ಎಲ್ಲ ಬೋರ್ಡ್ ತಗೊಂಡೋಗಿ ಸರ್. ದುಡ್ಕೊಂಡು ತಿನ್ನೋರಿಗೆ ಯಾವಾಗ್ಲೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಎನ್ಎಕ್ಸೋ ಕಾರ್ ಆಗಿರ್ಬೇಕು ಅನ್ನೋ ನಮ್ಮೊಂದು ಅಭಿಲಾಷೆ ಇದೆ ಸರ್. ಹಾಗಾಗಿ ನಾವು ಕೊಡ್ತಾ ಇದ್ದೀವಿ ಸರ್. ಮತ್ತೊಂದು ಸುಜುಕಿ ಕಂಪನಿಲಿ ಸರ್ ಮಾರುತಿ ಸುಜುಕಿಯಲ್ಲಿ SX4 ಇದೆ ಸರ್. ZX3 ಟಾಪ್ ಎಂಡ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2007 ಸೆಕೆಂಡ್ ಓನರ್. 1,90,000 ಕೊಡ್ತೀನಿ ಸರ್. 1,90,000. 1,90,000 ಓನ್ಲಿ ಸರ್. ಸರ್ ಸಿಲ್ವರ್ ಕಲರ್ ಸ್ವಿಫ್ಟ್ ಸರ್ 2012 ಸ್ವಿಫ್ಟ್ ZX3 ಸರ್. ಮಾರುತಿ ಸುಜುಕಿಯಲ್ಲಿ ಸ್ವಿಫ್ಟ್ ZX3 ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. 2012 ಥರ್ಡ್ ಓನರ್. 3,25,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಮೆರೂನ್ ಕಲರ್ ಸೆಲೆರೋ ಸರ್ ಸೆಲೆರಿಯೋ ಸರ್ 2018 ಸಿಂಗಲ್ ಓನರ್ ಸರ್. ZX3 ಪೆಟ್ರೋಲ್ ಅಲ್ಲಿ ಇದು ಅಷ್ಟೇ ಟಾಪ್ ಎಂಡ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್. ಬ್ಯಾಕ್ ವೈಪರ್ ಡಿಫಾಗರ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. Price ಟೈರ್ sir? ಕಂಡೀಷನ್ ಅಷ್ಟೇ ಸರ್. 70% ಟೈರ್ ಇದೆ. Price? 2018 ಸಿಂಗಲ್ ಓನರ್. ಬರೀ 80,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು ನಿಮಗೆ 4 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷ. ಸರ್ ಮತ್ತೊಂದು ಇದೆ ಯಾವ ಸರ್ ಇದು? ಸರ್ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. Ah. ಸ್ಯಾಂಟ್ರೋ 2010 ಸಿಂಗಲ್ ಓನರ್ ಸರ್. ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ. 1,85,000 ಸರ್. 1,85,000. 1,85,000 ರೂಪಾಯಿ ತಗೊಂಡೋಗಿ ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಇನ್ನೊಂದು i20 ಆಸ್ಟಾ ಇದೆ ಸರ್. i20 ಆಸ್ಟಾ 2014 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಬರುತ್ತೆ. ಡಿಫಾಗರ್, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್. ಬ್ಯಾಕ್ ವೀಲು ಸಹ ಇದೆ. ಗಾಡಿ ಒಂದು ಒಳ್ಳೆ ಬೊಂಬಾಟ್ ಆಗಿದೆ ಸರ್. ಪ್ರೈಸ್ ಬಂದು 5 ಲ್ಯಾಕ್ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷ. ಸರ್ ಮತ್ತೊಂದು ಬ್ಲಾಕ್ ಕಲರ್ i10. ಇನ್ನೊಂದು i10 ಮ್ಯಾಗ್ನಾ ಇದೆ ಸರ್. 2010 ಸೆಕೆಂಡ್ ಓನರ್. ಪ್ರೈಸ್ ಬಂದು ನಿಮಗೆ 2 ಲ್ಯಾಕ್ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 2 ಲ್ಯಾಕ್.